ಬೆಂಗಳೂರಲ್ಲಿ ಬದುಕ್ತಾ ಇದ್ದೀರಾ, ಬೆಂಗಳೂರು ಡೇಂಜರ್, ಅದರಲ್ಲೂ ಸಿಟಿ ಮಾರ್ಕೆಟು ಬೆಂಗಳೂರು ಮೆಜೆಸ್ಟಿಕ್ ಸರೌಂಡಿಂಗಲ್ಲಿ ಇದ್ದೀರಾ, ಇನ್ನೂ ಡೇಂಜರು. ಅದರಲ್ಲಿ ವಿಶ್ವಸಂಸ್ಥೆ ಒಂದು ಟೆಸ್ಟ್ ಮಾಡಿತ್ತು. ನಮ್ಮ ಬೆಂಗಳೂರಲ್ಲಿ ಕೆಲವಷ್ಟು ಏರಿಯಾಗಳಲ್ಲಿ ವಿಪರೀತವಾದ ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋದು ಕಾಣ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಡೆಲ್ಲಿನಲ್ಲಿ ಆಕ್ಸಿಜನ್ ಬಾರ್ಗಳು ಶುರುವಾಗಿದೆ. ಈಗ ಡೆಲ್ಲಿನಲ್ಲಿ ಬದುಕಬೇಕು ಅಂದರೆ ಮಿನಿಮಮ್ ಪರ್ ಡೇ ಒಂದು 15ರಿಂದ 20 ನಿಮಿಷ ಈ ಆಕ್ಸಿಜನ್ ಬಾರ್ಗಳಿಗೆ ಹೋಗಲೇಬೇಕು. ಹೆಲ್ತನ್ನ ಸರಿ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಅಷ್ಟೊಂದು ವಾತಾವರಣ ಹಾಳಾಗೋಗಿದೆ. ಅಲ್ಲಿ ವಾತಾವರಣ ಯಾವ ಮಟ್ಟಕ್ಕೆ ಅಂದರೆ ಏರ್ ಪೊಲ್ಯೂಷನ್ನು, ಈಗ ಒಳ್ಳೆ ಏರ್ ಎಲ್ಲೆಲ್ಲಿದೆ ಅಲ್ಲಿ ಕಂಪೇರ್ ಮಾಡೋದಾದ್ರೆ ಅಲ್ಲಿನ 17 ಪಟ್ಟು ಏರ್ ಕ್ವಾಲಿಟಿ ಅನ್ನೋದು ಹಾಳಾಗಿದೆ. ಆ ಜಾಗದಲ್ಲಿ ಮನುಷ್ಯರು ಬದುಕೋದಕ್ಕೆ ಯೋಗ್ಯನೇ ಅಲ್ಲ ಅಂತಾನೆ ಡಾಕ್ಟರ್ಗಳು ಹೇಳ್ತಾ ಇರೋದು. ಅಲ್ಲಿ ವಾಸ ಮಾಡಬೇಕು ಅಂದರೆ ಆಕ್ಸಿಜನ್ ತಗೊಳ್ಳೇಬೇಕಾಗತ್ತೆ. ಒಳ್ಳೆ ಆಕ್ಸಿಜನ್ ಬೇಕು ಅಂದರೆ ಆಕ್ಸಿಜನ್ ಬಾರ್ಗಳಿಗೆ ಹೋಗ್ಬೇಕು, ಒಳ್ಳೆ ಏರ್ ತಗೊಳ್ತಾ ಕುತ್ಕೋಬೇಕು. ಎಂಥ ಕಾಲ ಬಂತು ನೋಡಿ. ನೇಚರಲ್ಲಿ ಏರ್ ಅನ್ನೋದು ತುಂಬ ಏರಳವಾಗಿತ್ತು, ಅದನ್ನು ಹಾಳು ಮಾಡಿ ಕೊನೆಗೆ ಬಾಟ್ಲುಗಳಲ್ಲಿ ಏರ್ ತುಂಬಿಕೊಂಡು ಕುಡಿಯುವಂಥ ಕಾಲ ಬಂದಿದೆ. ಈ ಕಾಲ ಬೆಂಗಳೂರಿಗೂ ಬರ್ತಾ ಇದೆ. ಬೆಂಗಳೂರಲ್ಲೂ ಇಂಥ ಸನ್ನಿವೇಶ ಬರೋದಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಲ್ಲೂ ವಿಶ್ವಸಂಸ್ಥೆ ಎಷ್ಟೆಷ್ಟೋ ಕಡೆ ಇಂಥ ಚೆಕಿಂಗ್ಗಳನ್ನ ಮಾಡಿ ಅವ್ರು ಕೊಟ್ಟಿರೋ ರಿಪೋರ್ಟ್ಗಳನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಬೆಂಗಳೂರಲ್ಲೂ ಈ ಕಾಯಿಲೆಗಳು ಕಾಡ್ತಾ ಹೋಗುತ್ತೆ. ಒಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣನ ನಾವೇ ಹಾಳು ಮಾಡ್ತಾ ಇದ್ದೀವಿ, ನಮ್ಮ ಗುಂಡಿನ ನಾವೇ ತೊಳ್ಕೊಳ್ತಾ ಇದ್ದೀವಿ. ಬೆಂಗಳೂರಿನ ಎಷ್ಟೆಷ್ಟೋ ಭಾಗದಲ್ಲಿ ಟ್ರಾಫಿಕ್ ಅನ್ನೋದು ಕಿರಿಕಿರಿ ಕಾಣಿಸ್ತಾನೆ ಇದೆ. ಏನಿಲ್ಲ ಅಂದರೂ ಟ್ರಾಫಿಕಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವು ನಿಂತ್ಕೊಳ್ತಾನೆ ಇದ್ದೀವಿ. 1 ಅವರ್ ಟ್ರಾವೆಲ್ ಮಾಡಿದ್ವಿ ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಎಂಟ್ರಿ ಆಗ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾರ್ಮಲ್ ಆಗಿ ಟ್ರಾಫಿಕಲ್ಲಿ ನಾವು 1 ಅವರ್ ನಿಂತ್ಕೊಂಡು ಆ ಹೊಗೆ ಧೂಳನ್ನ ಕುಡಿತಾ ಇದ್ರೆ, 10 ಸಿಗರೇಟ್ ಸೇದಿದ್ರೆ ಎಷ್ಟು ವಿಷಕಾರಿ ಅಂಶ ನಮ್ಮ ದೇಹಕ್ಕೆ ಸೇರುತ್ತೋ ಅಷ್ಟು ವಿಷಕಾರಿ ಅಂಶಗಳು ಈಗ 1 ಅವರ್ ಟ್ರಾಫಿಕ್ನಲ್ಲಿ ನಿಂತ್ಕೊಳ್ಳೋದ್ರಿಂದ ಸೇರ್ತಾ ಇದೆ. ಅದರಲ್ಲಿ ವಿಶ್ವಸಂಸ್ಥೆ ಒಂದು ಸ್ಟಡಿ ಮಾಡಿದೆ. ಬೆಂಗಳೂರಲ್ಲಿ ಎಷ್ಟೆಷ್ಟು ಜಾಗಗಳಲ್ಲಿ, ಇದು ಬೆಂಗಳೂರು ಅಂತಾನೆ ಅಲ್ಲ, ಡೆಲ್ಲಿ ಸರೌಂಡಿಂಗು ಕೂಡ ಮಾಡಿದ್ರು, ಅಲ್ಲೂ ಕೂಡ ಇನ್ಫಾರ್ಮೇಶನ್ಗಳ ಶೇರ್ ಮಾಡಿದ್ರು. ಇನ್ನು ಮೇಜರ್ ಸಿಟಿಗಳಲ್ಲಿ ಇಂಥ ಪ್ರಾಬ್ಲಮ್ ಕಾಡ್ತಾ ಇದೆ. ಅದರಲ್ಲೂ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ. ಇಲ್ಲೇನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 10 ನಿಮಿಷ ಟ್ರಾವೆಲ್ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೂ 25ರಿಂದ 30 ನಿಮಿಷ ಟೈಮ್ ತಗೊಳ್ತಾ ಇದೆ. ಬೇರೆ ರಾಜ್ಯಗಳು ಕಂಪೇರ್ ಮಾಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಟ್ರಾಫಿಕ್ ಅನ್ನೋದು ಅತಿ ಜಾಸ್ತಿ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಅಲ್ಲಿ ಓಡಾಡ್ತಾ ಇರೋ ಜನರ ಆರೋಗ್ಯ ತುಂಬಾನೇ ಹದಗೆಡುತ್ತೆ. ಶೀತ, ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ದಿನದಲ್ಲಿ ಏನಿಲ್ಲ ಅಂದ್ರೆ 3 ಅವರ್ 4 ಅವರ್ ಟ್ರಾಫಿಕ್ ಅಲ್ಲಿ ಓಡಾಡೋ ಝೊಮ್ಯಾಟೊ ಬಾಯ್ಸ್ ನೋಡಿದ್ವಿ, ಸ್ವಿಗ್ಗಿ ಬಾಯ್ಸ್, ಬೇರೆಯವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಟ್ರಾಫಿಕ್ ಅಲ್ಲಿ ಮಾಸ್ಕ್ ಹಾಕೊಳ್ದೆ, ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡದೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಒಂದು ದಿನ ಇವರ ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ವಿಶ್ವಸಂಸ್ಥೆ HSO ಕೆಲಸ ಮಾಡ್ತಾ ಇದೆ. ಇಲ್ಲಿ ನೋಡ್ತಾ ಇದೀವಲ್ಲ, ಸಿಟಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಈ ಸರೌಂಡಿಂಗ್ ಅಲ್ಲೆಲ್ಲ ವಿಶ್ವಸಂಸ್ಥೆ ಅಂತಾನೇ ಅಲ್ಲ, ಬೇರೆ ಬೇರೆ ಏರ್ ಪೊಲ್ಯೂಷನ್ ಬೋರ್ಡ್ ಅವರು ಗಾಡಿಗಳನ್ನ ನಿಲ್ಲಿಸಿ ಏರ್ ಕ್ವಾಲಿಟಿ ಚೆಕ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಜಾಸ್ತಿಯಾಗಿ ನೈಟ್ರೋಜನ್ ಡೈಆಕ್ಸೈಡ್ ಕಾಣಿಸ್ಕೊಳ್ತಾ ಇದೆ. ಈ ನೈಟ್ರೋಜನ್ ಡೈಆಕ್ಸೈಡ್ ನಾವು ಇನ್ಹೇಲ್ ಮಾಡಿದಷ್ಟು ವಾಸನೆ ಗ್ರಹಿಸೋ ಶಕ್ತಿ ಕೂಡ ಹೊರಟೋಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು ಸ್ಮೆಲ್ ತಗೊಳ್ತೀವಲ್ಲ, ಏನಾದ್ರು ಒಂದು ಸುಗಂಧ ಬರ್ತಾ ಇದೆ, ಗಮ್ಮಂತ ಇದೆ ಅಂತ ಸ್ಮೆಲ್ ತಗೊಳ್ತೀವಲ್ಲ, ಅದನ್ನ ಸೆನ್ಸ್ ಮಾಡೋ ಕೇಪಬಿಲಿಟಿ ಕೂಡ ಹೊರಟೋಗುತ್ತೆ. ಅಷ್ಟೊಂದು ನಾವು ದೇಹಕ್ಕೆ ಇನ್ಹೇಲ್ ಮಾಡ್ತಾ ಇದ್ದೀವಿ. ಇನ್ನು ಕಣ್ಣುಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಟ್ರಾಫಿಕ್ ಅಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಳ್ತಾ ಇದ್ದೀವಿ. ಇದರಿಂದ ಕೂಡ ಕಣ್ಣುಗಳಿಗೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹೆಲ್ತ್ ಅಂದರೆ ಶ್ವಾಸಕೋಶ ಸಂಬಂಧ ಕಾಯಿಲೆಗಳು ಎಷ್ಟೊಂದಿದಾವಲ್ಲ, ಅಂಥ ಕಾಯಿಲೆಗಳು ಕಾರಣ ಆಗುತ್ತೆ. ಏಕೆಂದರೆ ಸಿಗರೇಟ್ ಸೇದಿದ್ರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾ ಇದ್ವಲ್ಲ, ಅರ್ಧ ಗಂಟೆ 1 ಗಂಟೆ ಟೈಮು ನೀವು ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಸಾಕು, 10 ಸಿಗರೇಟ್ ಸೇದಿದ್ರೆ ಎಷ್ಟು ಪೊಲ್ಯೂಷನ್ ಅನ್ನೋದಾಗುತ್ತೋ ಅಷ್ಟು ದೇಹ ಹಾಳಾಗೋಗುತ್ತೆ. 1 ಅವರ್ ಟ್ರಾಫಿಕಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಕು. ಅಂಥ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಇರಬೇಕಾ ಬೇಡವಾ ಒಂದ್ಸಲ ಯೋಚನೆ ಮಾಡಲೇಬೇಕಾಗತ್ತೆ. ಈಗ ಜನರಿಗೆ ಆರೋಗ್ಯ ಮುಖ್ಯ ಅನ್ನೋರು ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ. ಅದರಿಂದನೇ ಬೆಂಗಳೂರು ಬೃಹತ್ ಬೆಂಗಳೂರು ಆಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲೇನು ಅಂದರೆ ಜನ ಜಾಸ್ತಿ ಆದಾಗೆಲ್ಲ ಎಲ್ಲ ಕಡೆಗೆ ಈ ಟ್ರಾಫಿಕ್ ಅನ್ನೋ ಸ್ಪ್ರೆಡ್ ಆಗ್ತಾ ಇದೆ. ಜೊತೆಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಮೇಜರ್ ಟ್ರಾಫಿಕ್ ಏರಿಯಾದಲ್ಲಿ ಯಾರ್ಯಾರು ಇದ್ದೀರೋ ಒಂದ್ಸಲ ಯೋಚನೆ ಮಾಡಿ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರೋ, ಇನ್ನೊಂದು ಕಡೆ ಇದ್ದೀರೋ, ಕೋಟ್ಯಾಂತರ ರೂಪಾಯಿ ಕೊಟ್ಟು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಿದೀವಿ ಏನೋ. ಸಿಟಿ ಸೆಂಟರ್ಗೆ ಹೋಗಿ ಮನೆ ಮಾಡ್ಕೊಂಡು ಕೋಟಿ ಕೊಟ್ಟು ಇರೋದಲ್ಲದೆ ಆರೋಗ್ಯ ಹಾಳಾಗೋದಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ ಅಂತ ಅನ್ಸೋದಿಲ್ವಾ? ಒಟ್ಟಿನಲ್ಲಿ ಬೆಂಗಳೂರು ಮೇಜರ್ ಟ್ರಾಫಿಕ್ ಝೋನಲ್ಲಿ ಯಾರ್ಯಾರು ಬದುಕ್ತಾ ಇದ್ದೀರಾ, ಅಲ್ಲಿರುವಂಥ ಗಾಳಿ ಕುಡಿದು ಬದುಕ್ತಾ ಇರೋರು ಆಯಸ್ಸು ಏನಿಲ್ಲ ಅಂದ್ರೂ
10 ವರ್ಷ ಕಡಿಮೆ ಆಗ್ತಾ ಇದೆ, 15 ವರ್ಷ ಕಡಿಮೆ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಇಂಥ ವಾತಾವರಣದಿಂದ ದೂರ ಇರೋ ಪ್ರಯತ್ನ ಮಾಡಿ. ಇನ್ನು ಇದೇ ರೀತಿ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.